ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 76,000 ಕಾಲ್. 100 ಪಾಯಿಂಟ್ಸ್ ಇದೆ ರಿವಾರ್ಡ್, 12 ಪಾಯಿಂಟ್ಸ್ ಇದೆ ಸ್ಟಾಪ್ ಲಾಸ್. ಚಿಕ್ಕ ಸ್ಟಾಪ್ ಲಾಸ್, ದೊಡ್ಡ ರಿವಾರ್ಡ್ ಇದೆ. ಸೊ ಫುಲ್ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಅಲ್ಲಿ ವಿಡಿಯೋನ ಲೈಕ್ ಸಹ ಮಾಡಿ. ಓಕೆ, ಸೊ ಎಂಟ್ರಿ ಮಾಡಿದ್ದೀನಿ. ತುಂಬಾ ದೊಡ್ಡ ಕ್ಯಾಂಡಲ್ ಬಂತು. ಸೊ ಖುಷಿ ಆಗ್ತಾನೆ ಇತ್ತು. ಒಂದೇ ಕ್ಯಾಂಡಲ್ ಅಲ್ಲಿ 60 to 70 ಪಾಯಿಂಟ್ಸ್ ಬಂದ್ಬಿಟ್ಟು ಮತ್ತೆ ಅಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಶುರು ಆಯ್ತು. ಅಫ್ಕೋರ್ಸ್ ಟೆನ್ಷನ್ ಸ್ಟಾರ್ಟ್ ಆಗತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅಷ್ಟೇ, ಮೈಂಡ್ ಗೇಮ್. ಬೆಳಿಗ್ಗೆನೆ ಈ ರೀತಿ ಆಯ್ತು ಅಂತ ಒಂದು ಟೆನ್ಷನ್ ಬರುತ್ತೆ. ಸ್ಟಿಲ್ ಡೌನ್ ಫಾಲ್ ಆಗ್ತಾನೆ ಇದೆ. ಇನ್ನೂ ಫುಲ್ ಟೆನ್ಷನ್ 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 ಟೆನ್ಷನ್. ಬಂದಿರೋ ಪ್ರಾಫಿಟ್ ಎಲ್ಲ ಮತ್ತೆ ಅದು ಹೋಗ್ತಾ ಇದೆ. ಟೆನ್ಷನ್ ಜಾಸ್ತಿ ಇನ್ನೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಟೆನ್ಷನ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಈ ರೀತಿ ಆಗ್ತಾ ಇದ್ರೆ ತಾಳ್ಮೆ ಇರ್ಲಿ. ಅರ್ಥ ಆಗ್ತಿದ್ಯಾ? ತಾಳ್ಮೆ ಇರ್ಲಿ ಸರ್. ಒನ್ಸ್ ಅಪಾನ್ ಅ ಟೈಮ್ ನಾನು ಸಹ ಅಷ್ಟೇ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೊಂಡು ಬೇಗ ಎಕ್ಸಿಟ್ ಆಗಿಬಿಡ್ತಾ ಇದ್ದೆ. ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿ ಫಸ್ಟ್ 15 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಮತ್ತೆ ಸ್ಲೋ ಆಗಿ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಮತ್ತೆ ಸ್ಲೋ ಆಗಿ 40 ಪಾಯಿಂಟ್ಸ್ ಬರೋ ತನಕ ವೇಟ್ ಮಾಡ್ತಾ ಇದ್ದೆ. ಮತ್ತೆ 60 ಪಾಯಿಂಟ್, 70 ಪಾಯಿಂಟ್, 80 ಪಾಯಿಂಟ್, 100 ಪಾಯಿಂಟ್, ಈವನ್ 200 ಪಾಯಿಂಟ್, 300 ಪಾಯಿಂಟ್ ಸಹ ಬುಕ್ ಮಾಡಿದ್ದೀನಿ. ಸೊ ಈಗ 100 ಪಾಯಿಂಟ್ಸ್ ಬಂದ್ರೆ ಸಾಕು ಡೇಗೆ ಅಂತ ನಾನು ಇವಾಗ ಎಂಡ್ ಮಾಡ್ಕೊಂತೀನಿ ಡೇನ. ಲೈಫಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಮುಂದೆ ಬರ್ತೀರಾ. ನಾನೊಬ್ಬನೇ ಅಲ್ಲ ಹೇಳೋದು, ಜೀವನದಲ್ಲಿ ಎಲ್ರೂ ಹೇಳೋದು ಇದೆ. ಫಸ್ಟ್ ಆಫ್ ಆಲ್ ಹೆದರಬೇಡಿ. ಎರಡನೇದು, ನಿಮ್ಮ ಕಡೆ ಶ್ರಮ ನೀವು ಪಡ್ಲೇಬೇಕ್ರಿ. ನಿಮಗೆ ಗೊತ್ತಿಲ್ಲ, ನೀವು ಅನ್ಕೊಳ್ತೀರಾ ಅವನೇನಯ್ಯ ಅಷ್ಟು ಸುಲಭವಾಗಿ ಮೇಲ್ ಬಂದ್ಬಿಟ್ಟ ಅಂತ. ಯಾವನು ಸುಲಭವಾಗಿ ಮೇಲ್ ಬರಲ್ಲ. ಯಾರು ಅವನು ಪಡೋ ಶ್ರಮಗಳು ಅವನು ಮಾತ್ರ ಗೊತ್ತಿರುತ್ತೆ. ಈವನ್ ಸಾರು ಸಹ ನೀವು ನೋಡಿದ್ದೀರಲ್ವಾ. ಸೊ ಲೈಫಲ್ಲಿ ಎಲ್ರೂ ಕಷ್ಟ ಪಡಲೇಬೇಕು. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಮುಂದೆ ಬರ್ತೀರಾ. ಅಷ್ಟು ಯಾಕೆ ಹೇಳಿ, ಒಂದೇ ಒಂದು ಹೇಳ್ತೀನಿ ನೋಡಿ. 007 MS ಧೋನಿ ಸರ್, ಕೂಲ್ ಕ್ಯಾಪ್ಟನ್. ಈವನ್ ದೋ ವಿರಾಟ್ ಕೊಹ್ಲಿ ಸರ್, ಅವರು ಸಹ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಡೈಲಿ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬಂದು ಅಷ್ಟು ಪ್ರೆಷರ್ ಗೇಮಲ್ಲಿ ಸಹ ಬಂದು ಮ್ಯಾಚ್ ವಿನ್ನಿಂಗ್ ಕ್ರಿಕೆಟ್ ಆಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಎಲ್ರೂ ಕಷ್ಟ ಪಡ್ತಾ ಇರ್ತಾರೆ. ನೀವು ಏನಾದರೂ ಟೈಮ್ನ ವೇಸ್ಟ್ ಮಾಡ್ತಾ ಇದ್ರೆ ಟೈಮ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಈಸಿ ಆಗತ್ತೆ ಪ್ರತಿಯೊಂದೂ ಸಹ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ಗೋಸ್ಕರ ಥಿಂಕ್ ಮಾಡಿ. ಬಿಸ್ನೆಸ್ ಅಲ್ಲಿ ಪ್ಲಾನ್ ಆಫ್ ಆಕ್ಷನ್ ನ ಚೇಂಜ್ ಮಾಡಿ. ಬಿಸ್ನೆಸ್ ಇನ್ನೂ ತುಂಬಾ ಚೆನ್ನಾಗಿ ಗ್ರೋ ಆಗತ್ತೆ. ಸ್ಟಾಕ್ ಮಾರ್ಕೆಟ್ ಅದ ಬಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ. ಆದಷ್ಟು ಸತಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಎಷ್ಟು ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಅಷ್ಟು ಕ್ಲಾರಿಟಿ ಬರುತ್ತೆ, ಅಷ್ಟು ಎಕ್ಸ್ಪೀರಿಯನ್ಸ್ ಬರುತ್ತೆ. ಬ್ಯಾಕ್ ಟೆಸ್ಟ್ ಮಾಡೋದು ಅಂತಂದ್ರೆ, ಸೊ ಸುಮಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ರಿಪ್ಲೈ ಬಟನ್ ಮಾಡ್ತಾ ಇರ್ತಾರೆ. ರಿಪ್ಲೈ ಬಟನ್ ಆ ರೀತಿ ಅಲ್ಲ. ಒಂದು ಟೆಕ್ನಿಕಲ್ ಟೂಲ್ಸ್ ನ ಯೂಸ್ ಮಾಡಿ ಅಲ್ಲಿ ಏನಾಗ್ತಿದೆ ಪ್ರತಿಯೊಂದು ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಅಗೈನ್ ನನ್ನ ಒಂದು ಟ್ರೇಡ್ ಕಾಸ್ಟ್ ಟು ಕಾಸ್ಟ್ ಗೆ ಬಂತು, ಅಗೈನ್ ಟಾರ್ಗೆಟ್ ತನಕ ಬಂದಿದೆ. ಸೊ ಇದು ಬ್ಯೂಟಿ ಆಫ್ ದ ಸೈಕಾಲಜಿ. ಸ್ಟಾಕ್ ಮಾರ್ಕೆಟ್ ಹೀಗೆ ಇರುತ್ತೆ. ಒಂದು ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ, ಫಾರ್ವರ್ಡ್ ಬೈ ಇದೇ ರೀತಿ ಗ್ರೀನ್ ಕಲರ್ ಕ್ಯಾಂಡಲ್ ಸಹ ಬರ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ನ ಆಲ್ವೇಸ್ ಪ್ರೊಫೆಷನಲ್ ಬಿಸ್ನೆಸ್ ಆಗಿ ತಗೋಬೇಕು. ಯಾವಾಗ ನೀವು ಪ್ರೊಫೆಷನಲ್ ಬಿಸ್ನೆಸ್ ಆಗಿ ತಗೊಂತೀರಾ, ಈ ರೀತಿ ನೀವು ಕನ್ಸಿಸ್ಟೆನ್ಸಿ ಪ್ರಾಫಿಟ್ಸ್ ನೋಡ್ತಾ ಇರ್ತೀರಾ. ನಿನ್ನೆ ಸಹ 99 ಪಾಯಿಂಟ್ಸ್ ನ ಬುಕ್ ಮಾಡಿದ್ದೀನಿ. ಇವತ್ತು 100 ಪಾಯಿಂಟ್ಸ್ ನ ಬುಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸಹ ಇದೇ ರೀತಿ ಸೈಕಾಲಜಿನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ಬರ್ಬೋದು. ಸುಮಾರು ಜನರು ನನ್ನ ಹತ್ರ ಸೊ ಬಿಫೋರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಓವರ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಇವಾಗ 1 or 2 ಟ್ರೇಡ್ಸ್ ಅಲ್ಲೇ ಡೇನ ಕಂಪ್ಲೀಟ್ ಮಾಡ್ಕೊಂತಾರೆ. ಕೆಲವರು ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಜನರು ನನ್ನ ಹತ್ರ. ಸೊ ಬಿಫೋರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ನಿಮ್ ತರನೇ 5 ಪಾಯಿಂಟ್ಸ್ ಬಂದ್ರೆ ಸಾಕು ಎಕ್ಸಿಟ್ ಆಗ್ಬಿಡೋಣ ಅಂತ ಇರೋರು ಇವಾಗ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಕಮಿಂಗ್ ಟು ದ ದಿಸ್ ಟ್ರೇಡ್, ಇದು ಈವನ್ 100 ಪಾಯಿಂಟ್ ಹೋಗಿಲ್ಲ, 91 ಪಾಯಿಂಟ್ ಗೆ ಹೋಗ್ಬಿಟ್ಟು ನನ್ನ ಒಂದು 100 ಪಾಯಿಂಟ್ಸ್ ಬುಕ್ ಆಗಿದೆ. ಇದು ಟೆಕ್ನಿಕಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಇದು ಯಾಕೆ 9 ಪಾಯಿಂಟ್ಸ್ ಇನ್ನೂ ಪ್ರೈಸ್ ಹೋಗಿಲ್ಲ ಅಂತಂದ್ರೂ ಸಹ ಟಾರ್ಗೆಟ್ ಬಂದಿದೆ. ಈವನ್ ನನ್ನ ಒಂದು ಆರ್ಡರ್ ಎಕ್ಸಿಕ್ಯೂಷನ್ ಸಹ ತೋರಿಸಿದ್ದೀನಿ ನೋಡಿ. ನನ್ನ ಒಂದು ಎಕ್ಸಿಟ್ ಆಗಿರೋದು 335. ಓಕೆ, ಆದ್ರೆ ಪ್ರೈಸ್ ಅಲ್ಲಿ ತನಕ ಹೋಗಿಲ್ಲ. ಸೊ ಅಲ್ಲೇನಾಗತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಮ್ಯಾಚಿಂಗ್ ಆಗ್ತಾ ಇರುತ್ತೆ. ನೀವು ಸಹ ನೋಡಿರ್ತೀರಾ ಆರ್ಡರ್ ಬುಕ್ಸ್ ಅಲ್ಲಿ. ಓಕೆ,
ಸೊ ಅಲ್ಲಿ ಸೇಲ್ ಲಿಮಿಟ್ಸ್ ಇರುತ್ತೆ, ಹಾಗಾಗಿ ಈ ಒಂದು 335ಗೆ ಯಾವುದೋ ಒಂದು ಆರ್ಡರ್ಸ್ ಇದೆ. ಸೊ ನಂದು 335ಗೆ ತಗೊಂಡಿದೆ. ಓಕೆ, ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ಕೇಸ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.